ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಕಡಲೆಬೇಳೆ ಸ್ಪೆಷಲ್ ಪ್ರತಿಭಾ. ಇವತ್ತು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ರೆಸಿಪಿ ಆಶಾ. ಓಕೆ, ತುಂಬ ಚೆನ್ನಾಗಿರುತ್ತೆ, ಅಥೆಂಟಿಕ್ ರೆಸಿಪಿ. ಸೊ ಇಲ್ಲಿ ನಾನು ಕಡಲೆ ಬೇಳೆನ ತಗೊಂಡಿರೋದು. ನಾರ್ಮಲ್ ಆಗಿ ನೀವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರಾ ಅದು. ಇದು ಆರ್ಗ್ಯಾನಿಕ್ ಇದೆ. ನೀವು ಆದಷ್ಟು ಆರ್ಗ್ಯಾನಿಕ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಮ ಟೇಸ್ಟ್ ಮತ್ತೆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಸೊ ಇದು ಆರ್ಗ್ಯಾನಿಕ್ ಅಂದ್ರೆ ಮೇಲ್ಗಡೆದು ಒಂದ್ ಸ್ವಲ್ಪ ಕಲರ್ ಡಲ್ ಆಗಿರುತ್ತೆ ನೋಡಿ. ಸೊ ಇದು ಪಾಲಿಶ್ಡ್ ಇರಲ್ಲ. ಸೊ ಈ ತರ ನಾವು ಇಲ್ಲಿ ಕಡಲೆಬೇಳೆನ ತಗೊಂಡಿರೋದು. ಇಲ್ಲಿ 2 ಬಟ್ಲಷ್ಟು ಕಡಲೆ ಬೇಳೆನ ತಗೊಂಡಿರೋದು. ನೀವು ಕ್ವಾಂಟಿಟಿನ ನೋಡಿಬಿಟ್ಟು ಮಾಡ್ಕೋಬಹುದು. ತುಂಬಾ ಅಥೆಂಟಿಕ್ ಮತ್ತೆ ಅಷ್ಟೇ ಹೆಲ್ದಿ ರೆಸಿಪಿ. ಸೊ ಹಾಗಾಗಿ ಇವಾಗ ಇದು ಕಡಲೆಬೇಳೆನ ಏನ್ ಮಾಡೋಣ ಅಂದ್ರೆ ನಾವು ಈಗ 2 ಬಟ್ಲು ತಗೊಂಡಿದ್ವಲ್ಲ, ಇದನ್ನ ಪಕ್ಕಕ್ಕೆ ಇಡೋಣ ಅಂತ. ಒಂದಕ್ಕೆ ಇವಾಗ ನೀರ್ ಹೆಸರು ಇಡಬೇಕು. ನೀರು ಬಿಸಿ ಮಾಡಕ್ಕೆ ಇಡ್ಬೇಕಾ? ಹೌದು. ಓಕೆ, ನೋಡಿ ಇಲ್ಲಿ ಒಂದು ಕುಕ್ಕರ್ ತಗೊಂಡಿರೋದು. ಕುಕ್ಕರ್ ಒಳಗಡೆ ಇವಾಗ ನೀರನ್ನ ಹಾಕೊಳ್ಳೋಣ. ಅಜ್ಮಾಸ್ ನೀರನ್ನ ಹಾಕೋಬಹುದು ಕಡಲೆಬೇಳೆ ಕುದಿಯೋಕೆ. ನಾವು ಇವಾಗ ಕಡಲೆಬೇಳೆದು ಹೂರ್ಣ ಮಾಡ್ಕೊತಾ ಇದೀವಿ. ನೀರ್ ಜಾಸ್ತಿನೇ ಹಾಕೋಬಹುದು, ಸ್ವಲ್ಪ ನೀರ್ ಜಾಸ್ತಿನೇ ಹಾಕೋಬಹುದು. ಯಾಕಂದ್ರೆ ನೀವು ಬೇಕಂದ್ರೆ ಅದರಿಂದ ಕಟ್ ತಕ್ಕೋಬಹುದು ಸಾರು ಮಾಡೋಕೆ. ಸೊ ಇವಾಗ ಇದನ್ನ ನಾವು ಕುದಿಯೋಕೆ ಇಡೋಣಂತೆ ನೀರು. ಇದನ್ನ ಕುದಿಯೋ ತನಕ ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇವಾಗ ಒಂದು ಬೇಸನ್ನ ತಗೊಂಡಿದೀವಿ. ಇವಾಗ ಗೋಧಿ ಹಿಟ್ಟಲ್ವ ಪ್ರತಿಭಾ ಇದು? ಹೌದು, ಇಲ್ಲಿ ಗೋಧಿ ಹಿಟ್ಟನ್ನ ತಗೋತಾ ಇದ್ದೀನಿ. ಪ್ಯೂರ್ ಗೋಧಿ ಹಿಟ್ಟು. ನೀವು ಆದಷ್ಟು ರೆಡಿಮೇಡ್ ತಗೊಳಕ್ಕಿಂತ ಗೋಧಿನ ತಗೊಂಡು ಬಿಸ್ಕೊಂಡು ಬಿಟ್ಟು ಬಂದ್ರೆ ಅದ್ರಲ್ಲಿ ನಿಮ್ಗೆ ತುಂಬಾ ಜಾಸ್ತಿ ಫೈಬರು ಮತ್ತೆ ನ್ಯೂಟ್ರಿಷನ್ ಸಿಗುತ್ತೆ. ಸೊ ಟೇಸ್ಟ್ ತುಂಬಾ ಚೆನ್ನಾಗಿ, ತುಂಬಾ ಸಾಫ್ಟ್ ಮತ್ತು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಪ್ಯೂರ್ ಗೋಧಿ ಹಿಟ್ಟು ಜರಡಿ ಮಾಡಿ ತಗೋಬೇಕು. ಅದ್ರ ಜೊತೆ ಉಪ್ಪು ರುಚಿ ನೋಡಿ ಹಾಕೋಬಹುದು. ನೀವು ಚಪಾತಿಗೆಲ್ಲ ಎಷ್ಟು ಹಾಕೋತೀರಾ ಅಷ್ಟು ಹಾಕೊಂಡ್ರೆ ಸಾಕಾಗತ್ತಲ್ಲ. ಇವಾಗ ಫಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಮೊದಲು ಗಟ್ಟಿಯಾಗಿ ಕಲಿಸ್ಕೋಬೇಕು ಹಿಟ್ಟು. ಮೇನ್ ಉತ್ತರ ಕರ್ನಾಟಕದ ಇದು ಏನ್ ನಾವು ಹೋಳಿಗೆ ಮಾಡ್ತೀವಲ್ಲ ಇದು ಮಾಡೋ ರೀತಿನೇ ಬೇರೆ. ನೀವು ಬರೀ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಸಾಕು, ಬರುತ್ತೆ. ಹೌದು, ಗೋಧಿ ಹಿಟ್ಟಿಂದ ಮಾಡ್ತೀರಲ್ಲ ಪ್ರತಿಭಾ? ಪ್ಯೂರ್ ಗೋಧಿ ಹಿಟ್ಟು. ನಾವೇನ್ ಮಾಡ್ತೀವಿ, ಚಿರೋಟಿ ರವೆಯಿಂದ ಮಾಡ್ತೀವಿ, ಮೈದಾದಿಂದ ಮಾಡ್ತೀವಿ. ಹೌದು. ಸೊ ಇದು ಪ್ಯೂರ್ ಗೋಧಿ ಹಿಟ್ಟು, ತುಂಬಾ ಸಾಫ್ಟ್. ನೀವು 1 ವಾರ ಇಟ್ಟಿದ್ರು ಒಬ್ಬಟ್ಟು ಅಷ್ಟೇ ಸಾಫ್ಟ್ ಆಗಿದೆ. ಓಕೆ, ಗೋಧಿ ಹಿಟ್ಟಿನ ಹೆಲ್ದಿಯಾಗಿ ಬರುತ್ತಲ್ಲ ಪ್ರತಿಭಾ? ಹೌದು, ಏನು ಅನ್ಸಲ್ಲ, ಏನು ಅನ್ಸಲ್ಲ. ಅದೇನೆ. ಮೈದಾ ಆದ್ರೆ ಸ್ವಲ್ಪ ಹೆವಿ ಅನ್ಸುತ್ತೆ, ಮಕ್ಳಿಗೆ ಕೊಡುವಾಗ ಯೋಚನೆ ಮಾಡ್ತೀವಿ. ಮಕ್ಳಿಗೆ ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಗತ್ತೆ. ಇದು ಹೆಂಗಂದ್ರೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ನಾವು ಕಲಿಸ್ಕೋಬೇಕು. ಒಮ್ಮೆ ಜಾಸ್ತಿ ಒಂದೇ ಸರ್ತಿಗೆ ನಾವು ಕಲಿಸ್ತೀವಿ ಅಂತ ಅಲ್ಲ. ಚಪಾತಿಗೆ ಹಿಟ್ಟು ಕಲಿಸೋದು ಬೇರೆ ಇದೆ, ಹೋಳಿಗೆಗೆ ಹಿಟ್ಟು ಕಲಿಸೋದು ಬೇರೆ. ಸೊ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಗಟ್ಟಿ ಗಟ್ಟಿ ಮಾಡ್ಕೊಳ್ಳೋದು ಫಸ್ಟ್, ಆಮೇಲೆ ಲೂಸ್ ಮಾಡ್ಕೋಬೇಕು. ಟಿಪ್ಸ್ ನ ಫಾಲೋ ಮಾಡ್ಲೇಬೇಕು. ಟಿಪ್ಸ್ ಅನ್ನ ಮಾಡ್ಲೇಬೇಕು ಫಾಲೋ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಂತಿಲ್ಲ, ಏನಿಲ್ಲ, ಬರೀ ಉಪ್ಪು, ಹಿಟ್ಟು. ಈ ಸಲ ಗೌರಿ ಗಣೇಶಕ್ಕೆ 2 ದಿನಕ್ಕೂ ಮಾಡ್ಕೊಡ್ಬೋದು ಪ್ರತಿಭಾ? ಹೌದು, ಗೌರಿ ಗಣೇಶಕ್ಕೆ ಮಾಡಬಹುದು. ಆಮೇಲೆ ಈಗ ನೆಕ್ಸ್ಟ್ ಮತ್ತೆ ಹಬ್ಬಗಳು ಬರ್ತಾವಲ್ಲ. ಹೌದು, ಪ್ರತಿ ಹಬ್ಬಕ್ಕೂ ಮಾಡ್ಕೊಂಡ್ರೆ ನಾವು ಮೈದಾದಲ್ಲಿ ಮಾಡಿದ್ರೆ ಅಷ್ಟು ಇದನ್ಸ್ಲಿಲ್ಲ. ಅಂದ್ರೆ ಗೋಧಿ ಹಿಟ್ಟಲ್ಲಿ ಮಾಡ್ಕೊಡ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ಏನ್ ಗೊತ್ತಾ, ಪ್ರತಿ ಫ್ರೈಡೆ ಅಂದ್ರೆ ಶ್ರಾವಣದಲ್ಲಿ ಎಷ್ಟು ಶುಕ್ರವಾರಗಳು ಬರ್ತವೆ, ಎಲ್ಲಾ ಶುಕ್ರವಾರನು ಒಬ್ಬಟ್ಟು ನಮ್ಮ ಸೈಡು. ಆಮೇಲೆ ದಸರಾಕ್ಕೆ ಒಬ್ಬಟ್ಟು. ನೀ ಏನೇ ಫೆಸ್ಟಿವಲ್ ಮಾಡು, ಏನೇ ಫೆಸ್ಟಿವಲ್ ಬರ್ಲಿ, ಎಲ್ಲದಕ್ಕೂ ಒಬ್ಬಟ್ಟು. ನೈವೇದ್ಯಕ್ಕೆ ಒಬ್ಬಟ್ಟು. ಹಿಟ್ಟನ್ನ ಮೊದ್ಲು ಗಟ್ಟಿ ಕಲಿಸ್ಕೊಂಡಿದ್ದಲ್ಲ, ಇವಾಗ ಒಂದ್ ಸ್ವಲ್ಪ ನೀರ್ ಹಾಕಿ ಹಿಟ್ಟನ್ನ ಇಲ್ಲಿ ಒಂದ್ ಸ್ವಲ್ಪ ಲೂಸ್ ಮಾಡ್ಕೊಂಡಿದ್ದೇವೆ. ಒಮ್ಮೆ ಡೈರೆಕ್ಟ್ ಆಗಿನೇ ಲೂಸ್ ಮಾಡ್ಕೋಬಾರ್ದು, ಇಲ್ಲಾಂದ್ರೆ ಜಿಗಿ ಬರಲ್ಲ. ಇದನ್ನೇನ್ ಮಾಡ್ಬೇಕಂದ್ರೆ ಇವಾಗ ಇಷ್ಟು ಕಲ್ಸಿದ್ದೀವಲ್ಲ, ಈಗ ಒಮ್ಮೆ ನಾವು ಜಾಸ್ತಿ ಮಿದಿಬಾರ್ದು ಇದನ್ನ. ಇವಾಗ ಈ ತರ ಮಾಡಿ ಸ್ವಲ್ಪ ನೀರ್ ತಗೊಂಡು ನೀರನ್ನ ಹಚ್ಚಬೇಕು. ಈ ತರ ನೀವು ಎಣ್ಣೆ ಹಾಕಿ ಇಟ್ಬಿಡ್ತೀರಲ್ಲ, ನೀರ್ ಹಾಕಿ ಇಡ್ತೀವಿ. ನಾವು ಕಲ್ಸುವಾಗ್ಲೂ ಪೂರ್ತಿ ಚಿರೋಟಿ ರವೆಗೆ ಎಣ್ಣೆ ಹಾಕಿ ಕಲಿಸ್ತೀವಿ. ಹೌದು, ಇದು ಇಷ್ಟೇ. ಈ ತರ ನೋಡಿ, ಇಷ್ಟು ನೀರ್ ಹಚ್ಚಿ ಮಿತ್ಕೊಂಡ್ರೆ ಸಾಕಶ ಇನ್ನೊಂದ್ಸರ್ತಿ. ಆಮೇಲೆ ಇವಾಗ ಇದನ್ನ ಇದೇ ತರ ಎಲ್ಲಾ ಕಡೆ ಒಂದ್ ಸ್ವಲ್ಪ ಕೈಯಿಂದ ಹಿಂಗ್ ಪ್ರೆಸ್ ಮಾಡಿ ಮೇಲ್ಗಡೆ ಲಿಡ್ ಮುಚ್ಚಿ ನಮ್ದು ಹೂರ್ಣ ಆಗೋ ತನಕ ನೆಂದ್ರೆ ಸಾಕು. ಎಣ್ಣೆನೇ ಹಾಕಿಲ್ಲ ಪ್ರತಿಭಾ? ಎಣ್ಣೆ ಏನ್ ನೀಡಿಲ್ಲ ಆಮೇಲೆ ಇದನ್ನ ಇಟ್ಬಿಟ್ಟು ಇವಾಗ ಪಕ್ಕಕ್ಕೆ ನಾವು ಅಲ್ಲಿ ಹೂರ್ಣದು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕುಕ್ಕರ್ ಅಲ್ಲಿ ನೀರ್ ಕುದೀತಾ ಇದೆ ಅಲ್ಲ ಆಶಾ, ಇವಾಗ ಇದಕ್ಕೆ 1-2 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಯಾಕೆ ಹಾಕೋಬೇಕಂದ್ರೆ ನಮ್ ಬೇಳೆ ಕರೆಕ್ಟ್ ಆಗಿ ಕುದಿಯುತ್ತೆ, ಬೇಯುತ್ತೆ. ಇಲ್ಲಾಂದ್ರೆ ಒಂದ್ ಕಡೆ ಹಸಿ ಉಳಿಯೋದು, ಒಂದ್ ಕಡೆ ಗಟ್ಟಿ ಆಗೋದು, ಈ ತರ ಆಗುತ್ತಲ್ಲ. ಹಂಗಾಗಿ ಇವಾಗ ಕುದಿಯೋ ನೀರಿಗೇನೆ ನಾವು ಬೇಳೆನ ಹಾಕೊಳ್ಳೋಣ. ಇದು ಬೇಳೆ ಆಲ್ರೆಡಿ ಒಂದು ಹಸಿ ಬಟ್ಟೆಯಿಂದ ಒರೆಸ್ಕೊಂಡಿರೋದು. ನೀವು ಬೇಕಂದ್ರೆ ವಾಶ್ ಮಾಡಿ ಹಾಕೋಬಹುದು. ಇದು ಮನೆ ಬೇಳೆ ಇರೋದ್ರಿಂದ ಅದೇ ತರ ಹಾಕೊಂಡಿರೋದು.
ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಬೇಕು. ಇದು ಒಂದು ಕುದಿ ತೊಗೊಂಡು ಬರೋಣ ಆಶಾ. ನಾವು ಕಡಲೆಬೇಳೆನ ಪ್ರತಿಭಾ ವಾಶ್ ಮಾಡಿಲ್ಲ ಅಂದ್ರೂ ಹಸಿ ಬಟ್ಟೆಯಿಂದ ಒರೆಸಿದ್ರೆ ಚೆನ್ನಾಗಿ ಕ್ಲೀನ್ ಆಗಿರುತ್ತಲ್ಲ. ಹೌದು, ಚೆನ್ನಾಗಿ ಕ್ಲೀನ್ ಆಗುತ್ತೆ. ಏನು ತೊಳಿಬೇಕಂತಾನೆ ಏನಿಲ್ಲ. ಇಲ್ಲ ನೀವು ತೊಳಿತೀನಿ ಅಂದರೆ ಕಡಲೆಬೇಳೆಗೆ ಎಣ್ಣೆ ಹಚ್ಚಿಬಿಟ್ಟು ವಾಶ್ ಮಾಡಬೇಕು. ಓಕೆ, ಇಲ್ಲಾಂದ್ರೆ ಒಂದೊಂದು ಬೇಯುತ್ತೆ ಒಂದೊಂದು ಬೇಯಲ್ಲ. ಹೌದು, ಅವಾಗ ಹೂರ್ಣ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ನೋಡಿ, ಇವಾಗ ಇದು ಒಂದು ಕುದಿ ಬಂದಿದೆ ಅಲ್ಲ ಆಶಾ, ಇವಾಗ ಇದಕ್ಕೆ ಲಿಡ್ಡನ್ನು ಮುಚ್ಚೋಣ. ಲಿಡ್ಡನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಒಂದು 3 ವಿಸಲನ್ನು ತಗೊಳ್ಳೋಣ. ಕಡಲೆಬೇಳೆ ಒಂದೊಂದು ಸರ್ತಿ ತುಂಬ ಬೇಗ ಒಂದೇ ವಿಸಲ್ಗೂ ಬೇಯುತ್ತೆ, ಒಂದೊಂದು ಸರ್ತಿ ಲೇಟು ಆಗುತ್ತೆ. ಸೊ ಹಾಗಾಗಿ ನೀವು ಕಡಲೆಬೇಳೆ ಹೆಂಗೆ ಬೇಯುತ್ತೆ ಅದನ್ನ ನೋಡಿಕೊಂಡು ಇಲ್ಲಿ ವಿಸಲನ್ನು ಮಾಡ್ಕೋಬೇಕು. ಇದು ಮನೆ ಕಡಲೆಬೇಳೆನೇ ಪಾಲಿಶ್ಡ್ ಇಲ್ಲ, ಹಾಗಾಗಿ 3 ವಿಸಲನ್ನು ನಾನು ತಗೊಂಡು ಬರ್ತೀನಿ. ಸೊ 3 ವಿಸಲ್ ಆಗೋ ತನಕ ವೇಟ್ ಮಾಡೋಣ. ನೋಡಿ, ಇವಾಗ 3 ವಿಸಲ್ ಆಗಿದೆ. ಸ್ಟೋವ್ನ ಆಫ್ ಮಾಡ್ಕೊಂಡಿರೋದು. ಇವಾಗ ಇದು ನ್ಯಾಚುರಲ್ ಆಗಿ ಕೋಲ್ಡ್ ಆಗಬೇಕಷ್ಟೇ. ಸೊ ಇದು ವಿಸಲ್ ತೆಗೋ ತನಕ ವೇಟ್ ಮಾಡೋಣ ಇನ್ನೊಂದು 5 ನಿಮಿಷ. ನೋಡಿ, ಕುಕ್ಕರ್ ವಿಸಲ್ ಫುಲ್ಲಾಗಿ ಹೋಗಿದೆ. ನ್ಯಾಚುರಲ್ ಆಗಿನೇ ಹೋಗಬೇಕು ಆಶಾ ಕುಕ್ಕರ್ ವಿಸಲ್. ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೇಯ್ದಿದೆ ಅಂತ. ನೋಡಿ ಈ ಥರ ಬೇಯ್ಬೇಕು ಬೇಳೆ. ತುಂಬ ಗಟ್ಟಿ ಇಲ್ಲ ಏನಿಲ್ಲ, ಈಕ್ವಲ್ ಆಗಿ ಬೇಯ್ದಿದೆ ನೋಡಿ. ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ. ಹೌದು, ತುಂಬ ನೀಟಾಗಿ ಬೆಂದಿದೆ ಆಶಾ. ಇವಾಗ ಇದನ್ನ ನಾವು ಕಟ್ ತಕ್ಕೋಬೇಕು. ಓಕೆ, ನೋಡಿ ನಾವು ಒಂದು ಪಾತ್ರನ ಕೆಳಗಡೆ ಇಟ್ಟಿದ್ದೀವಿ, ಮತ್ತೆ ಒಂದು ಜರಡಿನ ಇಟ್ಕೊಂಡಿದ್ದೀವಿ. ನಾರ್ಮಲ್ ನಾವು ಇದ್ರದ್ದು ಜರಡಿ ಬರುತ್ತಲ್ಲ ತೂತ ಇರೋದು, ಅದನ್ನು ಇಟ್ಕೋಬಹುದು ಆಶಾ. ಓಕೆ, ಈ ಹಿಟ್ಟು ಜರಡಿ ಮಾಡ್ತೀವಲ್ಲ ಅದು ತಗೋಬೋದಾ? ಅದು ತಗೊಂಡಿದ್ರೆ ಚೆನ್ನಾಗಿ ಕಟ್ ಬರಲ್ಲ, ತುಂಬಾ ವೇಸ್ಟ್ ಆಗುತ್ತೆ. ಸೊ ನಾವು ನಾರ್ಮಲ್ ತೂತ ಇರೋದಿರುತ್ತಲ್ಲ ಕಡುಬು ಮಾಡೋದು, ಅದನ್ನು ತಗೋಬಹುದು ಅಥವಾ ಈ ತರದ್ನ ತಗೋಬಹುದು. ನೋಡಿ ಇವಾಗ ಇದ್ರ ಒಳಗಡೆ ಇನ್ನೂ ಜಾಸ್ತಿ ಕಟ್ಟಿದೆ, ಹಾಗಾಗಿ ಇಲ್ಲಿ ನಾನು ನೀರನ್ನ ಬಿಸಿ ಮಾಡ್ಕೊಂಡಿದ್ದೀನಿ, ಒಂದು 2 ಗ್ಲಾಸ್ ಅಷ್ಟು. ಸೊ ಬಿಸಿ ಕುದಿಯೋ ನೀರು ಈ ಕಟ್ಟಿನ ಮೇಲ್ಗಡೆ ಹಾಕೋಬೇಕು. ಅವಾಗ ನೀಟಾಗಿ ಕಟ್ ಬಿಟ್ಕೊಳ್ಳುತ್ತೆ ಆಶಾ. ರಸ ಎಲ್ಲ ಕೆಳಗಡೆ ಚೆನ್ನಾಗಿ ಬರುತ್ತೆ. ಹೌದು, ಬಿಟ್ಕೊಂಡು ಒಂದ್ಸರ್ತಿ ಹಿಂಗೆ ಕೈ ಆಡಿಸೋದು ಅಷ್ಟೇ. ಸೊ ನೋಡಿ, ಈ ತರ ಬಿಸಿ ನೀರು ಹಾಕಿದ ನಂತರ ಆಶಾ ಈ ತರ ಕೈ ಆಡಿಸಿರ್ತೀವಲ್ಲ, ಸೊ ಎಲ್ಲ ಕಟ್ಟನ್ನ ಕೆಳಗಡೆ ಸೋಸಿರುತ್ತೆ. ಇಲ್ಲ ನಮ್ಗೆ ಕಟ್ ಹೊಂಟಿಲ್ಲ, ನಮ್ ಕಟ್ಟಿನ ಸಾರು ಜಾಸ್ತಿ ತಿಂತೀವಿ ಅಂದ್ರೆ ಕಡಿಮೆ ಕಟ್ ಹೊಂಟಾಗ ಇದನ್ನ ಇರುತ್ತಲ್ಲ ಕುದಿಸಿರೋದ್ ಬೇಳೆ, ಇದನ್ನ ತೆಗೆದು ಒಂದ್ ಸ್ವಲ್ಪ ಮಿಕ್ಸಿಗೆ ನೀರು ಹಾಕಿ ಕಟ್ಟನ್ನ ಮಾಡ್ಕೋಬಹುದು. ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನ ಮತ್ತೆ ಕುಕ್ಕರ್ ಬಾಂಡ್ಲಿಗೆ ಹಾಕೊಳ್ಳೋಣ. ನೋಡಿ ಇವಾಗ ಈ ಬೇಳೆನ ಮತ್ತೆ ಕುಕ್ಕರ್ಗೆ ಹಾಕೊಳ್ಳೋಣ ಆಶಾ. ಯಾಕಂದ್ರೆ ಇವಾಗ ನಾವು ಹೂರ್ಣ ಮಾಡ್ಕೋಬೇಕಂದ್ರೆ ಕುಕ್ಕರ್ ತಳ ತುಂಬಾ ಗಟ್ಟಿಯಾಗಿರುತ್ತಲ್ಲ, ತುಂಬಾ ಚೆನ್ನಾಗಿ ಹೂರ್ಣ ಆಗುತ್ತೆ. ಹಾಗಾಗಿ ತಳ ಗಟ್ಟಿ ಇರಬೇಕು. ಇವಾಗ ಬೇಳೆ ಹಾಕೊಂಡಿವಲ್ಲ, ಇದನ್ನ ಇವಾಗ ನಾವು ಗ್ಯಾಸ್ ಮೇಲೆ ಇಡೋಣ. ನೋಡಿ ಇವಾಗ ಇದನ್ನ ಸಣ್ಣದಾಗಿ ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಇಡೋಣ. ಆಮೇಲೆ ಇದು ಕಟ್ಟೆಯನ್ನು ನಾವು ತಕೊಂಡಿದ್ವಲ್ಲ, ಇದ್ರ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ನಾವು ಇದನ್ನ ಕಟ್ಟಿನ ಸಾರು ಆಮೇಲೆ ಮಾಡ್ಕೊಳ್ಳೋಣ. ನೋಡಿ ಇವಾಗ ಈ ಕುಕ್ಕರನ್ನ ಆಶಾ ನಾವು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರೋದು. ಇದನ್ನ ಫಸ್ಟ್ ನಾವು ಬೆಲ್ಲ ಹಾಕೋಕ್ಕಿಂತ ಮುಂಚೆ ಇದ್ರ ಒಳಗಡೆ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ. ಸೊ ಈ ನೀರಿನ ಅಂಶನ ನಾವು ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಹಾಗಾಗಿ ಫಸ್ಟ್ ಇದನ್ನ ನಾವು ಡ್ರೈ ಆಗಿ ಇದೇ ತರ ಹೂರ್ಣನ ಹುರ್ಕೋಬೇಕು ಬೆಲ್ಲ ಹಾಕೋಕ್ಕಿಂತ ಮುಂಚೆ. ಇಲ್ಲ ಅಂದ್ರೆ ಹೂರ್ಣ ನಮ್ದು ಲೂಸ್ ಆಗುತ್ತೆ. ನಾವು ಡೈರೆಕ್ಟ್ ಬೆಲ್ಲ ಹಾಕಿಬಿಟ್ಟು ಕುದಿಸಿದ್ರೆ ಮತ್ತೆ ಅಂತಾರೆ ನಮ್ದು ಹೂರ್ಣ ಅಳಸಾಗುತ್ತೆ, ಈ ತರ ಬರಲ್ಲ ಅಂತ. ಇದೇ ಮೇನ್ ಇದೆ. ಹೌದು, ಒಳಗಡೆದು ನೀರಿನ ಅಂಶ ನಾವೆಲ್ಲ ಫಸ್ಟ್ ತಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲಿನೇ ಸಾಫ್ಟ್ ಆಗ್ತಾ ಇದೆ ನೋಡಿ. ನೋಡಿ ಇವಾಗ ತೆಳಗಡೆ ಆಶಾ ಚಟ್ 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 ಅಂತ ಸೌಂಡ್ ಬರ್ತಾ ಇದೆ ಅಲ್ಲ, ಅಂದ್ರೆ ನೀರಿನ ಅಂಶನೂ ಇದ್ರ ಒಳಗಡೆ ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ನೋಡಿದ್ರೆ ಗೊತ್ತಾಗುತ್ತೆ. ಹೌದು, ನೋಡಿದ್ರೆ ಗೊತ್ತಾಗುತ್ತೆ, ನೀರ್ ಅನ್ಸಲ್ಲ. ಇವಾಗ ಏನ್ ಮಾಡ್ಬೇಕಂದ್ರೆ ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೊಂಡು ನಾವು ಯಾವ ಬಟ್ಲಿಂದ ಕಡಲೆ ಬೇಳೆನ ತಗೊಂಡಿದೀವಿ ಅದೇ ಬಟ್ಲಿಂದ ನಾನು ಇಲ್ಲಿ ಇದನ್ನ ಬೆಲ್ಲನ ಹಾಕೋತಾ ಇದ್ದೀನಿ. ಸೊ ನೀವು ಜಾಸ್ತಿ ಸ್ವೀಟ್ ತಿಂತೀನಿ ಅಂದ್ರೆ ನೀವು ಇಲ್ಲಿ ಬೆಲ್ಲನ ಜಾಸ್ತಿ ಹಾಕೋಬೇಕು. ಆರ್ಗ್ಯಾನಿಕ್ ಬೆಲ್ಲ ಅಲ್ವಾ ಪ್ರತಿಭಾ? ಆರ್ಗ್ಯಾನಿಕ್ ಬೆಲ್ಲ. ಸೊ ಇವಾಗ ಇದನ್ನ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿನೇ ಕೈ ಆಡಿಸ್ಬೇಕು. ಬೆಲ್ಲದ ಸ್ವೀಟ್ನೆಸ್ಸು ನೀವು ನೋಡ್ಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು.
ಸೊ ನೋಡಿ ಅಷ್ಟೇ ಬೆಲ್ಲ ಹಾಕಿದ ನಂತರ ಈ ತರ ಆಗುತ್ತೆ. ಓಕೆ, ಬೆಲ್ಲದ ನೀರು ಬಿಡುತ್ತೆ. ಬೆಲ್ಲದ ನೀರು ಬಿಡುತ್ತೆ. ಇದು ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು. ಓಕೆ, ಫ್ಲೇಮನ್ನು ಇವಾಗ ಹೈ ಟು ಮೀಡಿಯಂ ಫ್ಲೇಮಲ್ಲಿನೇ ಇಟ್ಕೋಬೇಕು. ಆಮೇಲೆ ಇದು ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು. ಇದು ಗಟ್ಟಿ ಆಗಬೇಕು, ಕೈ ಆಡಿಸ್ಬೇಕು, ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ಬೇಕು. ಸೊ ಗಟ್ಟಿನೂ ಆಗುತ್ತೆ. ಇದು ಗಟ್ಟಿ ಆಗಲ್ಲ ಎಷ್ಟೋ ತನಕ ಕುದಿಸೋದು ಅಂತ ಯೋಚನೆ ಮಾಡಬೇಡಿ. ಇದು ಗಟ್ಟಿ ಆಗೋ ತನಕ ಕುದಿಸೋಣ. ಅವಾಗ ಏನಾಗುತ್ತಂದ್ರೆ ನಮ್ಮ ಬೆಲ್ಲದಕ್ಕೂ ಪಾಕ ಬಿಡುತ್ತಲ್ಲ, ಸೊ ಹೋಳಿಗೆ ತುಂಬಾ ಸಾಫ್ಟ್ ಬರ್ತದೆ. ಬಾಯಲ್ಲಿ ಇಟ್ಟರೆ ಕರಗುತ್ತೆ, ರುಚಿ ಜಾಸ್ತಿ, ಹಿಟ್ಟಿಟ್ಟು ಅನ್ಸಲ್ಲ ಹೂರ್ಣ. ಸೊ ಇದನ್ನ ಒಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಅಡ್ಸೋ ತನಕ ನಾವು ಕುದಿಸ್ಕೊಂಡು ಬರೋಣ. ನೋಡಿ ಇದು ಹೂರ್ಣ ಕುದ್ದು ರೆಡಿ ಆಗಿದೆ. ಇವಾಗ ನೋಡೋಶ ಎಷ್ಟು ಅಳಸಿತ್ತಲ್ಲ ಅಷ್ಟು ಗಟ್ಟಿ ಆಗೈತೆ ಅನ್ನೋಟ್ಟು. ಹೌದು, ಕರೆಕ್ಟಾಗಿ ಆಗಿದೆ ಹೂರ್ಣ. ಈ ತರ ಕುದಿಸ್ಬೇಕು. ತುಂಬಾ ಮೇಲ್ಗಡೆ ಸಿಡಿತಾ ಇದೆ ಅಂದ್ರೆ ನಾವು ಮತ್ತೆ ಮಧ್ಯದಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ತರ ಲಿಡ್ ಅನ್ನ ಮುಚ್ಚಿ 2 ನಿಮಿಷಕ್ಕೆ ತಕ್ಕೊಂಡು ಮತ್ತೆ ಕೈ ಆಡಿಸಿ ಮತ್ತೆ ಮುಚ್ಚಿಟ್ರೆ ಇನ್ನೂ ಬೇಗ ಗಟ್ಟಿ ಆಗುತ್ತೆ. ಮತ್ತೆ ಎಲ್ಲ ಕಡೆ ಸಿಡಿಯಲ್ಲ ಬೆಲ್ಲದ್ದು. ಸೊ ನೋಡಿ ಇವಾಗ ಸ್ಟೋವ್ನ ಆಫ್ ಮಾಡ್ಕೊಳ್ಳೋಣ. ಸ್ಟೋವ್ನ ಆಫ್ ಮಾಡ್ಕೊಂಡು ಇದನ್ನ ಅರಿಬೇಕಲ್ಲ ಈಗ. ಹೌದು. ಸೊ ಇವಾಗ ಬಿಸಿ ಬಿಸಿದ್ರಲ್ಲೇ ಅರ್ದು ಬಿಡೋಣ. ಓಕೆ, ನೋಡಿ ಇವಾಗ ಒಂದು ಪಾತ್ರೆ ತಗೊಂಡಿದೀವಿ, ಜರಡಿನ ಇಟ್ಕೊಳ್ತಾ ಇದೀವಿ. ಹೌದು, ಜರಡಿ ಈ ತರ ಜರಡಿ ಆಶಾ ನಮ್ ಸೈಡು ಸಿಗುತ್ತೆ. ಎಲ್ಲಾ ಕಡೆನೂ ಪಾತ್ರೆ ಶಾಪ್ ಅಲ್ಲಿ ಈ ತರ ಹೂರ್ಣ ಅರಿಯೋ ಜರಡಿ ಅಂದ್ರೆ ಕೊಡ್ತಾರೆ. ಬಟ್ ಇದು ಸಾಫ್ಟ್ ಇದ್ದು ತಗೋಬಾರ್ದು, ಹಾರ್ಡ್ ಇರ್ಬೇಕು, ಗಟ್ಟಿಯಾಗಿ ಇರ್ಬೇಕು ಇದು. ಸೊ ಇದರಿಂದ ನಮ್ದು ಹೂರ್ಣ ತುಂಬಾ ಚೆನ್ನಾಗಾಗುತ್ತೆ. ಟೈಮು ಕಡಿಮೆ ತಗೋಲ್ಲ. ಮಿಕ್ಸಿ ಬೇಕಂದ್ರೆ ಹಾಕೋಬಹುದು, ಬಟ್ ಅದು ಮಿಕ್ಸಿ ಸಿಡಿಯುತ್ತೆ ಆಶಾ, ಮಧ್ಯ ಮಧ್ಯದಲ್ಲಿ ಉಳಿಯೋ ಚಾನ್ಸಸ್ ಇರುತ್ತೆ. ಸೊ ಇದು ಅಂದ್ರೆ ನಮ್ಗೆ ಅರ್ಧಂಗ್ ಆಗುತ್ತೆ. ಸೊ ಈ ತರ ನಮ್ಮಲ್ಲಂತೂ ಮಹಾರಾಷ್ಟ್ರಕ್ಕೆ ಇದು ಫೇಮಸ್. ಈ ತರ ಹೂರ್ಣ ಹಾಕೊಂಡು ಇದಕ್ಕೆ ಈ ತರ ಒಂದು ಬಟ್ಲ್ ತಗೊಂಡಿರೋದು. ನೀವು ಯಾವ ತರ ಬೇಕೋ ಆ ತರ ತಗೋಬಹುದು. ಆಮೇಲೆ ಬರೀ ಈ ತರ ತಿಕ್ಕೋದು. ನೋಡಿ, ಆರಿದ್ರೂ ಅಕಸ್ಮಾತ್ ನೀವು ಏನೋ ಕೆಲಸದಲ್ಲಿ ಹೂರ್ಣ ಆರಿಯೋದನ್ನ ಮರ್ತಿದ್ದೀರಾ ಅಂದ್ರೆ ಆರಿದ್ರೂ ಮಾಡಿದ್ರೆ ಹೂರ್ಣ ಅಷ್ಟೇ ಚೆನ್ನಾಗಿ ಬರುತ್ತೆ. ಈ ತರ ಆರಿಯೋದು ಇದನ್ನು ತುಂಬಾ ಚೆನ್ನಾಗಿ ಒಳಕಲ್ಲಲ್ಲಿ ಮಾಡ್ತೀವಲ್ಲ ಆ ತರ ಬರುತ್ತೆ. ಸೊ ನೋಡಿ ಈ ತರ ತಿಕ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಬೀಳುತ್ತೆ ಅನ್ನೋದು. ನೋಡಿ ಜರಡಿಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಹೌದು, ಈ ಜೇನುತುಪ್ಪ ಬರುತ್ತಲ್ಲ ಪ್ರತಿಭಾ, ಆ ತರ ಬಂದಿದೆ. ಸೊ ಎಲ್ಲದನ್ನು ನಾವು ಇದೇ ತರ ತಿಕ್ಕಿ ಹೂರ್ಣನ ಮಾಡ್ಕೊಂಡು ಬರೋಣ ಆಶಾ. ಮತ್ತೆ ತುಂಬಾ ಬೇಗ ಆಗುತ್ತೆ. ಹೌದು, ನೋಡಿ ಮುಗಿಯೋಷ್ಟರಲ್ಲಿ ಮುಗಿದೇ ಬಿಡ್ತಾ ನಾವು ಹೂರ್ಣ ಮಾಡೋದು. ಕೈ ಆಡಿಸೋದ್ರಲ್ಲೇ ಆಗುತ್ತೆ. ಆರಿದ್ರೂ ಇಷ್ಟೇ ಚೆನ್ನಾಗಿ ಹೂರ್ಣ ಬರುತ್ತೆ, ಬೇಗ ಬರುತ್ತೆ. ಹೌದು, ಓಕೆ ನೋಡಿ ಆಶಾ ಎಷ್ಟು ಬೇಗ ಆಯ್ತಲ್ಲ ಹೂರ್ಣ ಆರಿಯೋದು. ಹೌದು, ನೋಡೋಷ್ಟರಲ್ಲಿ ಹೂರ್ಣ ಆರ್ದಾಯ್ತು. ಅಕಸ್ಮಾತ್ ಕೆಳಗಡೆ ಏನೋ ಜಾಸ್ತಿ ಈ ತರ ಚೆಟ್ಟು ಉಳಿದಿದೆ ಅಂದ್ರೆ ಆಶಾ, ನೀವು ಬೇಕಂದ್ರೆ ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಕಟ್ಟಿನ ಸಾರಿದ ಒಳಗಡೆನೂ ಹಾಕೋಬಹುದು. ಬಟ್ ಉಳಿದಿಲ್ಲ, ಏನು ಉಳಿದಿಲ್ಲ ಆಶಾ. ನಾವು ಹೂರ್ಣ ಯಾವ ತರ ಕುದಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೋಡಿ ಏನು ಮಿಕ್ಕಿಲ್ಲ ಕೆಳಗಡೆ. ನೋಡಿ ತುಂಬಾ ಚೆನ್ನಾಗಾಗಿದೆ. ನೋಡಿ ಹೂರ್ಣ ಮಾಡಿ ರೆಡಿ ಆಗಿದೆ. ಸ್ಪೂನಿಂದ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಆಶಾ, ಯಾಕಂದ್ರೆ ಬಿಸಿ ಇರುತ್ತಲ್ಲ. ಎಷ್ಟು ಸಾಫ್ಟ್ ಅಂದರೆ ಬೆಣ್ಣೆಗಿಂತಲೂ ಸಾಫ್ಟು. ಹೌದು, ಹೂರ್ಣ ಎಲ್ಲಿ ಏನೇನು ಉಳಿದಿಲ್ಲ, ಸೂಪರಾಗಿ ಬಂತು. ಅಷ್ಟು ಸಾಫ್ಟು. ಕೈಯಲ್ಲಿ ನೋಡು ಸ್ವಲ್ಪ ಲೂಸ್ ಅನ್ನೋದಿಲ್ಲ, ಏನಿಲ್ಲ, ಆ ಥರ ಆಗುತ್ತೆ. ನಾವು ಇವಾಗ ಇದರ ಇಷ್ಟಿಷ್ಟು ಉಂಡೆಗಳನ್ನ ನೀವು ಎಷ್ಟು ಹೂರ್ಣ ಹಾಕೋತೀರಿ ಹಿಟ್ಟಿನ ಒಳಗಡೆ ಅಷ್ಟಿಷ್ಟು ಉಂಡೆಗಳನ್ನ ಮಾಡ್ಕೋಬೇಕು. ನೋಡಿ ಸೂಪರಾಗಿದೆ ಪ್ರತಿಭಾ, ಚೆನ್ನಾಗಿದೆ. ಅಷ್ಟೇ ಸಾಫ್ಟು. ನೋಡಿ ಈ ಥರ ಹೂರ್ಣ ಇರಬೇಕು. ಇದಕ್ಕೆ ಬೇಕಂದರೆ ಏಲಕ್ಕಿ ಪುಡಿನೂ ಇವಾಗ ಹಾಕೋಬೋದು. ಓಕೆ, ಸೊ ಇವಾಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕೊಳ್ಳೋಣ. ನೀವು ಬೇಕಂದರೆ ಏಲಕ್ಕಿ ಪುಡಿ ಹೂರ್ಣ ಉರಿಯುತ್ತಲ್ಲ ಆಶಾ, ನಾವು ಫ್ರೈ ಮಾಡ್ತೀವಲ್ಲ ಬೇಳೆ ಎಲ್ಲ, ಆ ಟೈಮಿಗೆ ಅಥವಾ ಫುಲ್ ಎಲ್ಲ ಆಗಾನೂ ನಾವು ಅರಿಯೋಕ್ಕಿಂತ ಮುಂಚೆನೂ ಹಾಕೋಬಹುದು. ಬಟ್ ನಾ ಹೆಂಗೋ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಇವಾಗ ಹಾಕೊಂಡಿರೋದು. ಬಟ್ ಏಲಕ್ಕಿ ಪುಡಿ ಹಾಕೊಳ್ಳೋ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹೌದು. ಸೊ ನೋಡಿ ಇವಾಗ ಆಯ್ತು ಇದನ್ನು ಮಾಡಿ. ಇವಾಗ ನಾವು ಇದ್ರದ್ದು ಚಿಕ್ಕ ಚಿಕ್ಕದ್ದು ಉಂಡೆಗಳನ್ನ ಮಾಡ್ಕೋಬೇಕು. ಇದ್ರ ಹದ ಇಲ್ಲೇ ಗೊತ್ತಾಗುತ್ತೆ ನೋಡಿ, ಬೆಣ್ಣೆ ಥರ ಆಗಿದೆ, ತುಂಬ ಗಟ್ಟಿಯಾಗಿಲ್ಲ, ಬೇಳೆ ಉಳಿದಿಲ್ಲ. ಹೌದು, ನೋಡಿ ತುಂಬ ಚೆನ್ನಾಗಾಗಿದೆ. ಸೊ ಇವಾಗ ಹಿಟ್ಟು ಏನಾಗಿದೆ ಅಂತ ನೋಡೋಣ. ಓಕೆ, ನೋಡಿ ಇವಾಗ ಕಲಸಿಟ್ಕೊಂಡಿದ್ವಲ್ಲ ಗೋಧಿ ಹಿಟ್ಟು, ನೋಡಿ ಅದು ಯಾವ ಥರ ಆಗಿದೆ. ಇದಕ್ಕೆ ಇವಾಗ ಆಶಾ 1 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಓಕೆ, ಎಣ್ಣೆ ಹಾಕ್ಕೊಂಡು ಇವಾಗ ಮಿತ್ಕೊಳ್ಳೋಣ. ನಮ್ದು ಹುರ್ನದ ಹದ ಎಷ್ಟಿರುತ್ತೆ ಅಷ್ಟೇ ನಮ್ದು ಗೋಧಿ ಹಿಟ್ಟಿಂದ ಹದ ಇರಬೇಕು. ಒಬ್ರು ಏನ್ ಮಾಡ್ತಾರಂದ್ರೆ ಗೋಧಿ ಹಿಟ್ಟು ಗಟ್ಟಿ ಕಲಿಸ್ತಾರೆ, ಹೂರ್ಣ ಅಳಸಾಗಿರುತ್ತೆ, ಅಥವಾ ಹೂರ್ಣ ಅಳಸಾಗಿರುತ್ತೆ, ಗೋಧಿ ಹಿಟ್ಟು ಗಟ್ಟಿ ಇರುತ್ತೆ. ಹಂಗಾಗಿ ನಾವು ಮಾಡ್ಕೊಳ್ಳುವಂತ ಒಬ್ಬಟ್ಟದ್ದು ಸೈಡಕ್ಕೆಲ್ಲ ಹೂರ್ಣ ಬರುತ್ತೆ ಲಟ್ಟಿಸ್ಬೇಕಾದ್ರೆ. ಈ ತರ ಆಗ್ಬೇಕು ಹಿಟ್ಟು ಅನ್ನೋಟ್.
ಈ ಥರ ಆಗ್ಬೇಕು ಹಿಟ್ಟು ಹಿಂಗೆ ಹೇಳಿದ್ರೆ ಈ ಥರ ಬಂದರೆ ನಮ್ಮದು ಒಬ್ಬಟ್ಟು ತುಂಬ ಚೆನ್ನಾಗಾಗಿದೆ ಅಂತ. ಸೊ ಒಬ್ಬಟ್ಟದ ಹಿಟ್ಟು ಈ ಥರ ಇರಬೇಕು. ಓಕೆ, ಕಲಸುವಾಗನೇ ಟಿಪ್ಸ್ ಹೇಳಿದ್ವಲ್ಲ ಅದನ್ನ ಫಾಲೋ ಮಾಡಿದ್ರೆ ಈ ಥರ ಹಿಟ್ಟಿದ್ರೆ ನೀವು ಎಷ್ಟು ಎಳೆದಿದ್ರು ಒಬ್ಬಟ್ಟು ಎಲ್ಲಿ ಕಟ್ಟಾಗಲ್ಲ. ಇಷ್ಟು ಚೆನ್ನಾಗಾಗುತ್ತೆ. ಮತ್ತೆ ಜಾಸ್ತಿ ಎಣ್ಣೆ ಬೇಕಂತೇನಿಲ್ಲ. ಇವಾಗ ಇದನ್ನು ಚೆನ್ನಾಗಾಗಿದೆ, ಕರೆಕ್ಟಾಗಿ ಆಗಿದೆ. ಇವಾಗ ಇದ್ರದ್ದು ಒಂದು ಚಿಕ್ಕದು ಉಂಡೆದ್ ನಾವು ತಗೊಳ್ಳೋಣ. ಇಷ್ಟು ತಗೊಂಡು ಇವಾಗ ಒಬ್ಬಟ್ಟು ಲಟ್ಸೋಣ. ಓಕೆ ನೋಡಿ ಹೋಳಿಗೆ ಮಾಡೋಕೆ ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡು ಈ ಥರ ತಗಡ್ ಸಿಗ್ತೈತೆ ಹೋಳಿಗೆ ಮಾಡೋದು ಪ್ಲೇಟ್ ಅಂತಾನೆ. ಸೊ ಇದನ್ನ ನಾನು ತಗೊಂಡಿದ್ದೀನಿ. ಇದನ್ನ ಇಲ್ಲ ಅಂದ್ರೆ ಒಬ್ಬಟ್ಟು ಮಾಡೋದು ಶೀಟ್ ಬರುತ್ತಲ್ಲ ಅದ್ರಲ್ಲಿ ಮಾಡ್ಕೋಬಹುದು, ಇಲ್ಲಾಂದ್ರೆ ಬಟರ್ ಪೇಪರ್ ಅಲ್ಲಿ ಬಾಳೆ ಎಲೆದಲ್ಲಿ ಮಾಡ್ಕೋಬಹುದು. ಸೊ ಇದಕ್ಕೆ ಒಂದ್ ಸ್ವಲ್ಪ ನಾನು ಈ ತರ ಎಣ್ಣೆನ ಹೊಡಿತೀನಿ. ಅದ್ರ ಜೊತೆ ಇಲ್ಲೊಂದು ನಾನು ಪ್ಲಾಸ್ಟಿಕ್ ಆಯಿಲ್ದು ಕವರ್ ತಗೊಂಡಿದ್ದೀನಿ. ಡೈರೆಕ್ಟ್ ಇದ್ರ ಮೇಲೂ ಮಾಡ್ಕೋಬಹುದು, ಬಟ್ ಇದರಿಂದ ಮಾಡ್ಕೊಂಡಿದ್ರೆ ಜಾಸ್ತಿ ಆಯಿಲ್ ಯೂಸ್ ಆಗಲ್ಲ, ಬೇಕಾಗಲ್ಲ. ಸೊ ಈ ಥರ ಹಚ್ಕೊಂಡು ಇವಾಗ ನಾವೇನು ಒಂದು ಹುಳಿ ತೊಗೊಂಡಿದ್ವಲ್ಲ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ಹಚ್ಕೊಂಡು ಎರಡು ಕೈಯಿಂದ ಈ ಥರ ನೋಡಿ. ಇಲ್ಲಿ ಹೂರ್ಣ ತಗೊಂಡಿರೋದು, ಹೂರ್ಣದ ಕ್ವಾಂಟಿಟಿ ನಿಮಗೆ ಸ್ಟಫಿಂಗ್ ಎಷ್ಟು ಬೇಕು ಅದ್ರ ಮೇಲೂ ಮಾಡ್ಕೋಬೋದು. ಸೊ ಇವಾಗ ಇದನ್ನು ಈ ಥರ ಮಡ್ಸ್ಕೊಳ್ಳೋದು ಅಷ್ಟೇ. ಮತ್ತು ಗೋಧಿ ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಇರಬಾರ್ದು, ಇಲ್ಲಾಂದ್ರೆ ಹಿಟ್ಟಿಟ್ಟತ್ತೆ. ಸೊ ನಾವೊಂದು ಸ್ವಲ್ಪ ಜಾಸ್ತಿ ಯಾಕೆ ತಗೊಂಡಂದ್ರೆ ಕ್ಲೋಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ ಈ ಥರ ಮಾಡ್ಕೊಂಡು ಇದು ಏನು ಎಕ್ಸ್ಟ್ರಾ ಇರುತ್ತಲ್ಲ ಇದನ್ನು ನೋಡಿ ಹಿಂಗೆ ಹೇಳಿದ್ರೆ ಬಂದುಬಿಡುತ್ತೆ. ಎಷ್ಟು ಹದವಾಗಿದೆ ನೋಡು. ಹೌದು, ಇದನ್ನು ಮತ್ತೆ ಹಿಂಗೆ ಮಾಡಿ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಈ ಥರ ಪ್ರೆಸ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಈ ಥರ ಒತ್ತಬೇಕು. ಮತ್ತೆ ಪ್ರೆಸ್ ಮಾಡಬೇಕಲ್ಲ, ಯಾಕಂದರೆ ಎಲ್ಲ ಕಡೆ ಹೂರ್ಣ ಇವಾಗಲೇ ಸ್ಪ್ರೆಡ್ ಆಗುತ್ತೆ, ಒಂದೇ ಕಡೆಗೆ ಬರಲ್ಲ. ಹೌದು, ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ಇದನ್ನ ಇಟ್ಕೊಂಡು ಒಂದು ಸರ್ತಿ ಹಿಂಗೆ ಪ್ರೆಸ್ ಮಾಡಬೇಕು ಎಲ್ಲ ಸೈಡ್. ಓಕೆ, ನೀವು ಕೈಲೇ ಈ ಥರ ತಡ್ತೀರಲ್ಲ ನಾವು ಲಟ್ಟಿಸ್ತೀವಿ. ಸೊ ಇದಕ್ಕೆ ಎಣ್ಣೆ ಹೋಳಿಗೆನೂ ಅಂತಾರೆ ನಮ್ಮ ಸೈಡು, ಹೋಳಿಗೆನೂ ಅಂತಾರೆ. ಇವಾಗ ಇದನ್ನು ಲೈಟಾಗಿ ಲಟ್ಟಿಸ್ಬೇಕು ಅಷ್ಟೇ. ಈ ಥರ ತಿರುಗಿಸ್ತಾ ಲಟ್ಟಿಸ್ಬೇಕು. ಹೂರ್ಣ ಎಲ್ಲ ಕಡೆ ಬಂದ್ಬಿಡುತ್ತೆ. ಹೌದು, ಇಲ್ಲೇ ಗೊತ್ತಾಗುತ್ತೆ ನೋಡಿ ಇದು ಹದ. ಇವಾಗ ಎರಡು ಕರೆಕ್ಟ್ ಆಗಿದೆ, ಹಾಗಾಗಿ ಎಜ್ಜಲ್ಲಿ ಹಿಟ್ಟು ಕಾಣಿಸ್ತಾ ಇಲ್ಲ, ಹೂರ್ಣ ಬಂದಿದೆ. ಸೊ ದಂಡಿ ತನಕ ಹೂರ್ಣ ಬಂದ್ರೆ ನಮ್ದು ಹದ ಎಲ್ಲ ಕರೆಕ್ಟ್ ಆಗಿದೆ. ನಿಮ್ಗೆ ಎಷ್ಟು ತಿಳುವು ಬೇಕು ಅಷ್ಟು ತಿಳುವು ಲಟ್ಟಿಸ್ಕೋಬಹುದು. ಆಯ್ತಲ್ಲ, ಕಲರ್ ಕೂಡ ಏನು ಚೆನ್ನಾಗಿ ಕಾಣಿಸ್ತದೆ ನೋಡಿ ಪ್ರತಿಭಾ. ನಮ್ದಾಯ್ತು, ಒಬ್ಬಟ್ಟು ಮಾಡಿ ರೆಡಿ ಆಯ್ತು. ಹೌದು. ಸೊ ಇವಾಗ ಇದನ್ನ ಬೇಯಿಸೋಣ. ಓಕೆ ನೋಡಿ ಇವಾಗ ತವೆ ಬಿಸಿ ಆಗಿದೆ, ತುಂಬಾ ಜಾಸ್ತಿನೂ ಬಿಸಿ ಆಗಬಾರ್ದು ಅಷ್ಟೇ ತವೆ. ಓಕೆ. ಸೊ ಇವಾಗ ನಾವು ಮಾಡ್ಕೊಂಡಿದ್ವಲ್ಲ ಒಬ್ಬಟ್ಟು ಈ ಥರ ಡೈರೆಕ್ಟ್ ಆಗಿನೇ ಹಾಕೋಬಹುದು. ನೋಡಿ ನೀಟಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣಿಸ್ತದೆ ನೋಡ್ತಾರೆ. ಸೊ ನೋಡಿ ಇದು ಮೇಲ್ಗಡೆ ಕಲರ್ ಚೇಂಜ್ ಆಗೈತಲ್ಲ ಆಶಾ, ಸ್ವಲ್ಪ ಬಬಲ್ಸ್ ತರ ಬರ್ತಾ ಇದೆ. ಆ ಟೈಮಲ್ಲಿ ನಾವು ಇದನ್ನ ತಿರುಗಿಸ್ಕೋಬೇಕು. ಓಕೆ, ಈ ಥರ ನಾವು ಎತ್ಕೊಂಡು ವಾವ್. ಸೊ ನೀವು ಬೇಕಂದ್ರೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬಹುದು. ಇದಕ್ಕೆ ಹೆಂಗೋ ಎಣ್ಣೆ ಹಚ್ಚಿ ಲಟ್ಸೋದ್ರಿಂದ ಮತ್ತೆ ಎಣ್ಣೆ ಹಚ್ಚೇಬೇಕಂತೇನಿಲ್ಲ. ಇನ್ನೊಂದು ಸ್ವಲ್ಪ ನಿಮ್ಗೆ ಒಳ್ಳೆ ಕಲರ್ ಬೇಕಾಗಿತ್ತಂದ್ರೆ ಹಚ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಓದ್ತಾ ಇದೆ. ಹೌದು, ತುಂಬ ಚೆನ್ನಾಗಿ ಓದಿದೆ. ಮಧ್ಯ ಮಧ್ಯದಲ್ಲಿ ಈ ಥರ ಕೈ ಆಡಿಸ್ಬೇಕು ಆಶಾ, ಇಲ್ಲಾಂದರೆ ಒಂದೇ ಸೈಡಕ್ಕೆ ಸೀದೋಗುತ್ತೆ. ಇವಾಗ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಇದನ್ನು ಮತ್ತೆ ನಾವು ತಿರುಗಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಹೊಟ್ಟೆ ಉಬ್ಬಿತ್ತಂದರೆ ಒಬ್ಬಟ್ಟು ಬೇಯೋಕ್ಕೇನು ತುಂಬ ಟೈಮ್ ತಗೊಳ್ಳಲ್ಲ. ಸೊ ಇವಾಗ ಇದನ್ನು ಈ ಥರ ಫೋಲ್ಡ್, ಫ್ಲೇಮನ್ನು ಇವಾಗ ಹೈಯಲ್ಲಿ ಇಟ್ಕೊಬೋದು. ಓಕೆ, ತುಂಬಾ ಚೆನ್ನಾಗಿ ಕಾಣಿಸ್ತದೆ ನೋಡಿ, ಒಳ್ಳೆ ಕಲರು. ಅದು ಒಬ್ಬಟ್ಟು ಪರ್ಫೆಕ್ಟ್ ಒಬ್ಬಟ್ಟು ಅಂತ ಗೊತ್ತಾಗುತ್ತೆ ನಮ್ಗೆ. ಹೌದು, ನೋಡು ಪರ್ಫೆಕ್ಟಾಗಿದೆ. ಇನ್ನೇನು ಜಾಸ್ತಿ ಬೇಯಿಸೋದು ಬೇಕಾಗಿಲ್ಲ. ಇದನ್ನು ಇವಾಗ ತಕ್ಕೊಳ್ಳೋಣ. ನೋಡಿ ಇನ್ನೊಂದು ಮಾಡೋದಂತ ತೋರಿಸ್ತೀನಿ. ಸೇಮ್ ಅದೇ ಥರ ಮಾಡ್ಕೋಬೇಕು. ಇದಕ್ಕೇನೆ ಹೂರ್ಣ ಇಟ್ಟು ಇದು ಈ ಥರ ಸ್ಟಫ್ ಮಾಡ್ಕೊಂಡು, ಓಕೆ, ನಿಮ್ಗೆ ಎಷ್ಟು ತಿಳು ಬೇಕೋ ಅಷ್ಟು ತಿಳುವಾಗಿ ನೀವು ಮಾಡ್ಕೋಬೋದು. ಜಾಸ್ತಿ ಇದ್ದಿರೋದನ್ನ ತಕ್ಕೊಳ್ಳೋಣ. ಹಿಟ್ಟಿನ ಹದ ಎಲ್ಲ ಇಲ್ಲಿ ಗೊತ್ತೇ ಆಗುತ್ತೆ ಆಶಾ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಬೇಕಂತೇನಿಲ್ಲ. ಓಕೆ, ಇವಾಗ ಅದೇ ಥರ ಲಟ್ಸೋಣ.
ಜಾಸ್ತಿ ಸೆಂಟ್ರಲ್ ಲಟ್ಟಿಸ್ಬಾರ್ದು ಆಶಾ, ಹಾಂ ಸ್ವಲ್ಪ ಸೈಡಿಂದ ಲಟ್ಟಿಸ್ಕೋತ ಬರಬೇಕು ಓಕೆ. ಈ ಥರ. ಇಲ್ಲ ಅಂದರೆ ಮಧ್ಯದಲ್ಲಿ ತಿಳುವಾಗ್ಬಿಡುತ್ತೆ. ಸೊ ಜಾಸ್ತಿ ಪ್ರೆಸ್ ಮಾಡಬಾರ್ದಲ್ಲ ಪ್ರತಿಭಾ? ಪ್ರೆಸ್ ಮಾಡಬಾರ್ದು, ಲೈಟಾಗಿ. ಅಂದ್ರೆ ಇವಾಗ ಹಿಂಗೆ ಬೆಲ್ಲನ್ಗೆ ಇಟ್ಟಿರ್ತೀವಲ್ಲ, ಇದು ಏನು ಎಜ್ ಇರುತ್ತಲ್ಲ ಈ ಕಡೆ ಎಳ್ಕೋಬೇಕು, ಹಿಂಗೆ ನೋಡಿ ತಾನೇ ಬಂದ್ಬಿಡುತ್ತೆ. ಸೊ ಮಧ್ಯದಲ್ಲಿ ಎಲ್ಲಿ ಟಚ್ ಆಗಲ್ಲ. ನಾವು ಪ್ರೆಸ್ ಮಾಡ್ತಿದ್ವಿ ಪ್ರತಿಭಾ, ಅದು ಸ್ವಲ್ಪ ಕಟ್ ಆಗ್ತಾ ಇತ್ತು ಅವಾಗ. ಓಕೆ, ಪ್ರೆಸ್ ಮಾಡಬಾರ್ದು. ಆಮೇಲೆ ಲಾಸ್ಟಿಗೆ ಒಂದ್ಸರ್ತಿ ಈ ಥರ ಇರೋದ್ಬಿಡು, ಅವಾಗ ಈಕ್ವಲ್ ಆಗುತ್ತೆ. ಸೊ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಚೋಣ, ಬೇಯಿಸೋಣ. ಓಕೆ. ಸೊ ನೋಡಿ, ಇನ್ನೊಂದು ಮಾಡ್ಕೊಂಡಿವಲ್ಲ ಆ ಒಬ್ಬಟ್ಟು ಇದೇ ಥರ ಹಾಕೋಣ. ಇವಾಗ ಆಲ್ರೆಡಿ ಒಂದು ಒಬ್ಬಟ್ಟು ಬೇಯಿಸಾದ ನಂತರ ಆಶಾ ತವೆ ಫುಲ್ ಕೈದಿರುತ್ತೆ. ಹಾಗಾಗಿ ಒಬ್ಬಟ್ಟು ಹಾಕ್ಬೇಕಾದ್ರೆ ಲೋ ಫ್ಲೇಮಲ್ಲಿನೇ ಇಟ್ಕೋಬೇಕು. ಆಮೇಲೆ ಮೀಡಿಯಂ ಟು ಲೋ ಫ್ಲೇಮ್ ಇಟ್ಕೋಬೇಕು. ನೀವು ಬೇಕಂದ್ರೆ ಇಲ್ಲಿನೂ ಎಣ್ಣೆನ ಹಾಕೋಬಹುದು. ನೋಡಿ, ಈ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಊದಿದೆ ಅಂದರೆ ಇದೇ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಕೂಡ ನಾವು ತಗೊಂಡ್ಬಿಡೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಎಲ್ಲ ಅಂತ. ಸೊ ಇವಾಗ ಈ ಒಬ್ಬಟ್ಟನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿ ಒಬ್ಬಟ್ಟು ರೆಡಿಯಾಗಿದೆ. ಉಬ್ಬಿರೋದು ಬಿಸಿ ಬಿಸಿ ಒಬ್ಬಟ್ಟು ನೋಡೋಶ, ಕಲರು ಟೆಕ್ಚರು ಪರ್ಫೆಕ್ಟ್ ಆಗಿದೆ. ಹೌದು. ಸೊ ಇವಾಗ ಇದನ್ನು ತಿನ್ಬೇಕಂದ್ರೆ ತುಪ್ಪ ಇರಬೇಕಲ್ಲ. ಹೌದು, ತುಪ್ಪ ಹಾಕಿದ್ರೆ ಮೆಲ್ಟ್ ಆಗೋದು. ನೋಡಿ, ಈ ಥರ ಹಾಕೊಂಡ್ರೆ ಆಶಾ, ನಮ್ಮ ಕಡೆ ಇದು ಹಾಲಿನ ಜೊತೆನೂ ತಿಂತಾರೆ, ಕಟ್ಟಿನ ಸಾರದ ಜೊತೆನೂ ತಿಂತಾರೆ, ಹಾಗೇನೋ ತಿನ್ಕೋತಾರೆ. ನಿಮ್ಗೆ ಎದ್ರ ಜೊತೆ ಇಷ್ಟ ಅದ್ರ ಜೊತೆ. ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಶೀಕರ್ಣಿ ಜೊತೆ ತಿಂತೀವಿ. ಓಕೆ. ಸೊ ಆವಾಗ ಹಿಟ್ಟು ಹಚ್ಚಿ ಲಟ್ಸಿರ್ತೀವಿ. ಸೊ ನೋಡಿ, ನಮ್ಮದು ಒಬ್ಬಟ್ಟು ಎಷ್ಟು ಸಾಫ್ಟ್ ಇದೆ ಅಂತ. ತುಂಬ ಬಿಸಿ ಇದೆ, ಬಟ್ ಅಷ್ಟೇ ಸಾಫ್ಟ್ ಆಗಿದೆ. ನೋಡಿ, ತುಪ್ಪನೂ ಹಾಗೆ ಸೋರ್ತಾ ಇದೆ, ಅಷ್ಟು ಸಾಫ್ಟ್ ಇದೆ. ಆಮೇಲೆ ಹೂರ್ಣ ಕೂಡ ಆಶಾ, ನೋಡಿ ಇದನ್ನು ಲೇಯರ್ ಒಳಗಡೆ ಹೂರ್ಣ ನೋಡು, ಹೂರ್ಣ ನೋಡು ಎಷ್ಟು ಪರ್ಫೆಕ್ಟ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ತುಂಬಾ ಚೆನ್ನಾಗಿ ಹೂರ್ಣ ಆಗಿದೆ. ಮತ್ತೆ ಹೂರ್ಣ ಈ ತರನೇ ಇರ್ಬೇಕು, ಒಳಗಡೆ ಅಂಟ್ಕೊಂಡಿರಬಾರ್ದು, ಈ ತರ ಬಿಡಿ ಬಿಡಿ ಇರ್ಗಿರ್ಬೇಕು. ಸೊ ಇಷ್ಟು ಪರ್ಫೆಕ್ಟ್ ಇದೆ ಈ ರೆಸಿಪಿ ಅಂದರೆ. ಇವಾಗ ಈ ಥರ ಫೋಲ್ಡ್ ಮಾಡಿ ನೀವು ಒಂದೇ ಕೈಲೇ ಮುರಿ ತುಟಿಲೇ ತಿನ್ನೋವಂಥದ್ದು ಹೋಳಿಗೆ ಆಗಿದೆ. ನೀವು ಒಂದು ಕೈಲೇ ಮುರಿದ್ರೆ ಬಿಸಿ ಇದೆ ಅಂತೇಳಿ ನಾನು ಹಿಂಗೆ ಕಟ್ ಮಾಡ್ತಾ ಇದ್ದೀನಿ. ತುಂಬ ಬಿಸಿ ಇದೆ ಅಂದರೆ ತುಂಬ ಚೆನ್ನಾಗಿದೆ ಪ್ರತಿಭಾ, ಬಾಯಿ ಇಟ್ಟರೆ ಕರ್ಗೋತ ಅಷ್ಟು ಚೆನ್ನಾಗಿದೆ. ಹೌದು, ಅನ್ನೋದು ಈ ಹೋಳಿಗೆನೂ ನೋಡಾಶ. ಹೌದು, ಇಷ್ಟು ಸಾಫ್ಟು. ಆಮೇಲೆ ಲೇಯರ್ ತಾನೇ ಬಿಚ್ಕೋತಾ ಇದೆ ನೋಡು, ಇಷ್ಟು ಪುಡಿ ಪುಡಿಯಾಗಿ ಅನ್ನೋದು ಹೂರ್ಣ ಎಲ್ಲ. ಹೌದು, ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಈ ಹೋಳಿಗೆ ರೆಸಿಪಿ ಎಷ್ಟು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬಹುದು ಅಂಥೇಳಿ. ಮತ್ತು ಒಂದು ಸರ್ತಿ ಹೂರ್ಣ ಮಾಡಿದ್ರೆ ಆಶಾ, ನೀವು ಒಂದು ವಾರ ಇಟ್ಟಿದ್ರು ಕೆಡಲ್ಲ. ಯಾಕಂದರೆ ಈ ಥರ ನಾವು ಕುದಿಸಿರ್ತೀವಿ. ಹೌದು, ತುಂಬ ಸಾಫ್ಟಾಗಿ ಆಗಿರುತ್ತೆ. ಸೊ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಒಂದು ಸರ್ತಿ ಉತ್ತರ ಕರ್ನಾಟಕ ಸೈಡದ್ದು ಅಥೆಂಟಿಕ್ ಹೋಳಿಗೆ ರೆಸಿಪಿನ ನಿಮ್ಮ ಮನೆಯಲ್ಲಿ ನೀವು ಮಾಡಿ ಎಲ್ಲರಿಗೂ ತಿನ್ನಿಸಿ ಹೇಗಾಗಿತ್ತು ಅಂತ ಮಾತ್ರ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ. ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.